ಬಸವ ನಿನ್ನ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ ಮನವಯ. ಮತ್ತೆ ಪೂಜಾರಿಗಳು ಎಲ್ಲೋ ಒಂದ್ ಕಡೆ 1 ಗ್ರಾಮ್ ಚಿನ್ನ ತಗೊಂಡ್ರೆ ಏನಾಗ್ಬಿಡುತ್ತೆ, ನಿಮ್ಮ ಮನೆ ಕುಟುಂಬ ಆ ಲೆವೆಲ್ ಬೆಳೆಯುತ್ತೆ, ಈ ಲೆವೆಲ್ ಬೆಳುತ್ತೆ, ನಿಮ್ಮ ದೋಷಗಳು ಹೊಂಟೋಗ್ಬಿಡುತ್ತೆ. ಯಾವ ದೋಷ, ಈ ದೋಷ, ಪಿತೃದೋಷ, ಇನ್ನೊಂದು ದೋಷ ಎಲ್ಲವೂ ಹೊಂಟೋಗ್ಬಿಟ್ಟು ಬುಡ ಸಮೇತ ಹೊಂಟೋಗ್ಬಿಟ್ಟು ನಿಮ್ಮ ಮನೆ ಚಿನ್ನದಂತೆ ಉತ್ಪತ್ತಿ ಆಗುತ್ತೆ. ಅಕ್ಷಯ ತೃತೀಯ ದಿನ ಏನು ಈ ಮಹತ್ವ ಇದೆ, ಇದರಿಂದ ನೀವು 1 ಗ್ರಾಮ್ ಚಿನ್ನನ ತಗೊಳ್ಳಿ ಅಂತ ಏನು ದೊಡ್ಡ ಏನು ಜ್ಯೋತಿಷಿಗಳು ಬೊಬ್ಬೆ ಹೊಡಿದೇನೋ ಇದರಲ್ಲಿ ಟಿ ವಿ ಮಾಧ್ಯಮದಲ್ಲಿ ಕುತ್ಕೊಂಡು ಎಲ್ಲೋ ಒಂದು ಕಡೆ ಅವ್ರಿಗೆ ಗಂಟೆಗೋ ಅರ್ಧ ಗಂಟೆಗೋ ಒಂದು ಕಡೆ ಚಾನಲ್ ಅವ್ರು ದುಡ್ಡು ಕೊಟ್ಟರೆ, ಇನ್ನೊಂದು ಕಡೆ ಜ್ಯುವೆಲರಿ ಅಂಗಡಿಗಳು ದುಡ್ಡು ಕೊಡ್ತಾರೆ. ಎಲ್ಲೋ ಒಂದು ಕಡೆ ಜ್ಯುವೆಲರಿ ಅಂಗಡಿಗಳು ಎಲ್ಲೋ ಒಂದು ಕಡೆ ಹಗಲು ದರೋಡೆಗಳಿಗೆ ಇಳಿದುಬಿಟ್ಟಿದೆ. ರಾಜ್ಯದ ಜನತೆಗೆ ಎಲ್ಲೋ ಒಂದು ಕಡೆ ಯಾವುದು ಗೊತ್ತಿಲ್ಲ ಏನಾಗ್ತಿದೆ. ಇವತ್ತು ರಾಜ್ಯದಲ್ಲಿ ಇವತ್ತು ಒಂದು ಚಿನ್ನದ ವ್ಯಾಪಾರಿಗಳು ಅವರ ಸಂಘಗಳು ಏನು ಮಾಡ್ತಾರೆ ಅಂದರೆ, ಕಡಿಮೆ ಇರುವಂಥ ಸಂದರ್ಭದಲ್ಲಿ 3,000, 4,000, 5,000, 6,000 ಇರುವಂಥ ಸಂದರ್ಭದಲ್ಲಿ ಅದಕ್ಕೂ ಏನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಕೆಜಿ ಗಟ್ಟಲೆ ಏನು ಚಿನ್ನವನ್ನು ಖರೀದಿ ಮಾಡಿ ಅದು ದುಬಾರಿ ಆದಂಥ ಇವತ್ತು 16,000, 17,000, 18,000 ಇರುವಂಥ ಸಂದರ್ಭದಲ್ಲಿ ಅದು ದುಬಾರಿ ಆಗುವಂಥ ಸಂದರ್ಭದಲ್ಲಿ ವ್ಯಾಪಾರದ ಮನೋಭಾವದಿಂದ ಅವರು ಏನು ಚಿನ್ನದ ವ್ಯಾಪಾರಿಗಳು ಇವತ್ತು ದುಡ್ಡುಗಳನ್ನ ಮಾಡ್ಕೋತಿದ್ದಾರೆ. ಎಲ್ಲೋ ಒಂದು ಕಡೆ ಗ್ರಾಹಕರಿಗೆ ಹಾಗೂ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಅಕ್ಕ ತಂಗಿದಿರಿಗೆ ಇವು ಯಾವುದೂ ಸಹ ಗೊತ್ತಾಗಲ್ಲ. ಎಲ್ಲೋ ಒಂದು ಕಡೆ ಚಿನ್ನ ಹಾಕೋಬೇಕು, ಮೈ ಮೇಲೆ ಹಾಕೋಬೇಕು, ಆ ಜ್ಯೋತಿಷಿ ಹೇಳಿದ್ದಾರೆ, ಆ ಶಾಸ್ತ್ರಿಗಳು ಹೇಳಿದ್ದಾರೆ, ಆ ಪೂಜಾರಿ ಹೇಳಿದ್ದಾರೆ, ಆ ನಮ್ಮ ಗಂಡ ಒಂದು ಪ್ರೀತಿ ವಿಶ್ವಾಸ ಅಂತ ಇನ್ನೊಂದು ಹೇಳ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಏನೋ ಜ್ಯುವೆಲರಿ ಅಂಗಡಿಗಳ ಮಾಲೀಕರನ್ನ ಇವತ್ತು ನಾವು ಬೆಳೆಸುವಂಥ ಪ್ರಮೇಯತೆ ಇದೆ. ಇವತ್ತು ಯಾವ ಗ್ರಾಹಕರು ಇವತ್ತು ಸೂರು ನೆರಳಿಲ್ದೇನೆ ಇವತ್ತು ಮನೆ ಮಠಗಳಿಲ್ದೇನೆ ಇವತ್ತು ಚಿನ್ನವನ್ನು ಖರೀದಿ ಮಾಡ್ತಾರೆ. ಸರಿಯಾದಂಥ ಇದಕ್ಕೆ ನೆಲೆ ಇರಲ್ಲ. ಎಲ್ಲೋ ಒಂದು ಕಡೆ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಎಕರೆಗಟ್ಟಲೆ ಏನು ಕುಂಟೆಗಟ್ಟಲೆ ಜಮೀನುಗಳನ್ನ ಮಾರಿ ಅದರಲ್ಲಿ ಬರುವಂಥ ದುಡ್ಡನ್ನ ಮದುವೆ ಮಾಡಿ ಚಿನ್ನವನ್ನು ಕೊಟ್ಟು ಆ ವಧುವಿನ ಲಕ್ಷಾಂತರ ರೂಪಾಯಿ ಆಭರಣಗಳು, ಬ್ರಾಸ್ಲೈಟು, ಚೈನು, ರಿಂಗು, ಇನ್ನೊಂದು ಕೊಟ್ಟು ಇವತ್ತು ಮದುವೆನ ಮಾಡುವಂಥ ಸಮಯ ಇವತ್ತಿನ ಸಂದರ್ಭದಲ್ಲಿದೆ. ಎಲ್ಲೋ ಒಂದು ಕಡೆ ಇವತ್ತು ಮಾರುಕಟ್ಟೆ ಇವತ್ತು ಅಕ್ಷಯ ಚತುರ್ಥಿಯ ಹೆಸರು ಹೇಳ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಜ್ಯುವೆಲರಿ ಅಂಗಡಿಗಳು ಏನೋ ಟಿ ವಿ ಅಡ್ವರ್ಟೈಸ್ಮೆಂಟ್ಗಳು ಕೊಡೋದೇನೋ, ಮತ್ತು ಹಾಗೆ ಬಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಕೊಡೋದೇನು, ಏನು ಎಲ್ಲಿ ನೋಡಿದ್ರು ಬರೀ ಅಡ್ವರ್ಟೈಸ್ದು ದುಡ್ಡು ಯಾರು ಸಂಪಾದನೆ ಮಾಡಿ ಈ ಜ್ಯುವೆಲರಿ ಅಂಗಡಿಗಳೇನಾದರೂ ಬೆವರು ಸುರಿಸಿದಾರ, ಉತ್ತಿ ಬಿತ್ತಿ ಏನಾದ್ರು ಬೆಳೆದಿದ್ದಾರ? ಏನೂ ಇಲ್ಲ. ಇವರೆಲ್ಲ ಸಂಪಾದನೆ ಮಾಡಿರೋದೆಲ್ಲ ಇವತ್ತು ಗ್ರಾಹಕರ ಒಂದು ಟ್ಯಾಕ್ಸ್ಗಳು ಇನ್ನೊಂದು ಮಾಡಿ ಗ್ರಾಹಕರ ಜೋಬಿಗೆ ಕತ್ರಿ ಹಾಕಿ ಇವತ್ತು ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಎಲ್ಲ ಒಂದು ಕಡೆ ನಮ್ಗಳು ಗೊತ್ತಾಗಲ್ಲ. ಮೂಢನಂಬಿಕೆನೋ ಇನ್ನೊಂದು ಅಕ್ಷಯ ತೃತೀಯ ಮಹತ್ವನೋ ಮಹತ್ವನೋ ಯಾವುದು ಗೊತ್ತಿಲ್ಲದೇ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಜ್ಯುವೆಲರಿಗಳನ್ನ ಪರ್ಚೇಸ್ ಮಾಡ್ತೀವಿ. ಎಲ್ಲೋ ಒಂದು ಕಡೆ ನಾನು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ. ಎಲ್ಲೋ ಒಂದು ಕಡೆ ನೀವು ಯಾರೋ ಜ್ಯೋತಿಷ್ಯ ಹೇಳ್ದೆ, ಯಾರೋ ವಿದ್ವಾಂಸ ಹೇಳಿದ್ರು, ಯಾರೋ ಶಾಸ್ತ್ರಿಗಳು ಹೇಳಿದ್ರು, ಇನ್ನೊಬ್ಬ ಹೇಳ್ದು, ಯಾರೋ ಪಕ್ಕದ ಮನೆ ಅಕ್ಕನೋ ತಂಗಿನೋ ಆಂಟಿನೋ ಅಂಕಲ್ ಹೇಳಿದ್ರು ಅಂದ್ಕೊಂಡು ನೀವು ಜ್ಯುವೆಲರಿಗಳನ್ನ ತಗೊಳ್ಳೋದಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ನೀವು ಹಾಕೊಳ್ಳೋಕೆ ಇದೆಯಾ? ನಿಮ್ಮ ಹತ್ರ ದುಡ್ಡಿದೆಯಾ? ತಗೊಳ್ಳಿ. ಅದು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ತೊಗೊಂಡು ಹಾಕ್ಕೊಳ್ಳಿ. ಅದು ಬಿಟ್ಟು ನೀವು ಸಾಲ ಸೋಲ ಮಾಡಿ ಹಾಕೊಳ್ಳುವಂಥ ಪ್ರಮೇಯತೆ ಏನೂ ಇಲ್ಲ. ಇವತ್ತು ರಾಜ್ಯದಲ್ಲಿ ಇವತ್ತು ಎಷ್ಟೋ ಜನ ಇವತ್ತು ಜ್ಯುವೆಲರಿಗಳ ಅಂಗಡಿಗಳು ಬೆಳೀತಿರುವಂಥದ್ದು ಎಲ್ಲೋ ಒಂದು ಕಡೆ ಕೆಳಮಟ್ಟದ ಜನಸಾಮಾನ್ಯರು ಮತ್ತು ಇವತ್ತು ಶೋಷಿತರು, ಅಬಲೆಯರು, ಎಲ್ಲೋ ಒಂದು ಕಡೆ ಹೆಣ್ಮಕ್ಳುಗಳಿಂದನೇ ಇವತ್ತು ಜ್ಯುವೆಲರಿ ಅಂಗಡಿಗಳು ವ್ಯಾಪಾರಗಳನ್ನ ಮಾಡ್ತಿದೆ. ನಾನು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಬೇಕು. ನಾವು ಎಲ್ಲೋ ಒಂದು ಕಡೆ ಅಕ್ಷಯ ತೃತೀಯ ಎನ್ನುವ ಮೂಢನಂಬಿಕೆನ ಹೊರಗಡೆ ಬರಬೇಕು. ಆದರೂ ಇವತ್ತು ಬಸವ ಜಯಂತಿ ಆದರೂ ಸಹ ಇವತ್ತು ಒಳ್ಳೆಯ ದಿನ ಆದರೂ ಸಹ ಇವತ್ತೇ ತಗೋಬೇಕು ಅಂತ ಏನಿಲ್ಲ. ಚಿನ್ನ ಕಡಿಮೆ ಆದಂಥ ದಿನದಲ್ಲಿ ನಾವು ಅದಕ್ಕೆ ಇನ್ವೆಸ್ಟ್ ಮಾಡೋಣ. ಗಂಡನ ಜೋಬಿಗೆ ಕತ್ರಿ ಹಾಕಿ ಅಲ್ಲಿ ಆ ಹೋಟ್ಲಲ್ಲಿ ತಿಂಡಿ ತಿನ್ನೋಣ, ಈ ಇದರಲ್ಲಿ ತಿಂಡಿ ತಿನ್ನೋಣ, ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತ ಜ್ಯುವೆಲರಿಲಿ ಅಲ್ಲೇ ಹೋಗಿ ಒಂದು ಕಡೆ ತಿಂಡಿಗೆ ದುಡ್ಡು, ಒಂದು ಕಡೆ ಜ್ಯುವೆಲರಿ ಅಂಗಡಿಗೆ ದುಡ್ಡು, ಎಲ್ಲೋ ಒಂದು ಕಡೆ ಜೇಬಿಗೆ ಕತ್ರಿ ಬಿಡುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಮತ್ತು ಕೆಳವರ್ಗದವ್ರಿಗೆ ಎಲ್ಲೋ ಒಂದು ಕಡೆ ನಾನು ಯಾಕೆ ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಬೇಕು, ಅರ್ಥ ಆಗಬೇಕು ಅಂತ ಹೇಳಿದ್ರೆ ಈ ಮೂಢನಂಬಿಕೆಗಳಿಂದ ಹೊರಗಡೆ ಬನ್ನಿ. ಈ ಮೂಢನಂಬಿಕೆಗಳನ್ನ ಬಿಡಿ. ಯಾವುದೇ ಒಂದು ಇವು ಪ್ರಚಾರಗಳು ಮಾಡುವಂಥ ಈ ಒಂದು ಗಿಮಿಕ್ ಏನೋ ಜ್ಯುವೆಲರಿ ಅಂಗಡಿಗಳು ಇವತ್ತು ಒಂದು ಜ್ಯುವೆಲರಿ ಅಂಗಡಿ ಕೊಂಡಿರ್ತಾನೆ. ಇವತ್ತು ಅದನ್ನೇ ಒಂದು 20, 30, 50 ಜ್ಯುವೆಲರಿ ಅಂಗಡಿಗಳು ಸ್ಟಾರ್ಟ್ ಮಾಡ್ತಾನೆ ಅಂದರೆ ಎಲ್ಲಿ ದುಡ್ಡು ಬಂತು ಇವನಿಗೆ? ಅದೇ ನಾವು ಮಧ್ಯಮ ವರ್ಗದವರು, ಕೆಳವರ್ಗದವರು ಆ ದುಡ್ಡನ್ನು ನಾವು ಸಾಲ ಸೋಲ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಅವನ್ನ ಬೆಳೆಸುವಂಥ ಪ್ರಮೇಯತೆ ಆಗಿದೆ.
ಇವತ್ತು ದೊಡ್ಡ ದೊಡ್ಡ ಜ್ಯುವೆಲರಿ ಅಂಗಡಿಗಳು ನಮ್ಮ ಜೋಬನ್ನು ಕತ್ತರಿ ಹಾಕೋದಲ್ಲದೆ ನಮ್ಮ ಜೀವನದ ಜೊತೆ ಚೆಲ್ಲಾಟನೂ ಆಡ್ತಿದೆ. ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಜಾಗೃತಿ ಮೂಡಬೇಕು. ಎಲ್ಲೋ ಒಂದು ಕಡೆ ಈ ಚಿನ್ನ ತಗೊಳ್ಳೋದು, ಈ ಮೂಢನಂಬಿಕೆಗಳಿಂದ ಆ ಜ್ಯೋತಿಷ್ಯ ಹೇಳೋದು, ಇದು ಬುಡ್ಬುಡಿಕೆಗಳನ್ನೆಲ್ಲ ಮಾತುಗಳನ್ನ ನಂಬಿಕೆಯನ್ನು ಬಿಟ್ಟು ನಾವು ಎಲ್ಲೋ ಒಂದು ಕಡೆ ನಮ್ಮ ಸ್ವಇಚ್ಛೆಯಿಂದ ಅದೇ ದುಡ್ಡನ್ನ ಇನ್ವೆಸ್ಟ್ ಮಾಡೋ ಬದಲು ಮಕ್ಕಳ ವಿದ್ಯಾಭ್ಯಾಸಕ್ಕೋ, ಮಕ್ಕಳ ಪೋಷಣೆಗೋ, ಮಕ್ಕಳ ಒಂದು ಆಧಾರಿತತೆಗೆ ಹಾಗೂ ನಿಮ್ಮ ಮನೆಯಲ್ಲಿರುವಂಥ ವೃದ್ಧರು ಮತ್ತು ಅನಾಥಾಶ್ರಮಗಳಿಗೆ ಕೊಟ್ಟರೆ ಆ ದುಡ್ಡು ಎಷ್ಟು ಉಪಯೋಗ. ಒಂದು ಕಡೆ ಜೀವನ ಉಳಿತದೆ, ಒಂದು ಕಡೆ ಜೀವನ ಬೆಳೆಸ್ದಂಗೆ ಆಗುತ್ತೆ. ಎಲ್ಲೋ ಒಂದು ಕಡೆ ಇಂಥ ಸಾಮಾಜಿಕವಾದಂಥ ಕಾರ್ಯಗಳನ್ನ ಬೆಳೆಸ್ಕೊಳ್ಳಿ. ಅದು ಬಿಟ್ಟು ನೀವು ಏನೋ ಒಂದು ಕಡೆ ಇಂಥ ಚಿನ್ನದ ವ್ಯಾಪಾರಿಗಳಿಗೆ, ಚಿನ್ನದ ಅಂಗಡಿ ಮಾಲೀಕರಿಗಳನ್ನ ಬೆಳೆಸುವಂಥದ್ದು ತಪ್ಪು. ಎಲ್ಲೋ ಒಂದು ಕಡೆ ಅವರ ಮಳಿಗೆಗಳು, ಅವರ ಒಂದು ಇನ್ಸ್ಟಿಟ್ಯೂಷನ್ಗಳು ಜಾಸ್ತಿ ಆಗುತ್ತೆ ಹೊರತು ಇವತ್ತು ನಮಗೆ ಹೊರೆಗಳು ಸಾಲದ ಸೊರೆಯಿಂದ ನಾವು ಮುಳುಗ್ತೀವಿ. ಎಲ್ಲೋ ಒಂದು ಕಡೆ ನಮ್ಮ ಕುಟುಂಬ ರಕ್ಷಣೆ ನಾವು ಎಲ್ಲೋ ಒಂದು ಕಡೆ ಈ ಅಕ್ಷಯ ತೃತೀಯ ಅನ್ನೋದು ಅಕ್ಷಯ ತೃತೀಯ ನೋಡಬೇಕು. ಇದ್ರ ಮಹತ್ವ, ಇದ್ರ ಪರಿಪೂರ್ಣತೆ ಎಲ್ಲವನ್ನು ಅರ್ಥ ಮಾಡ್ಕೋಬೇಕು. ಈ ಬೊಬ್ಬೆ ಹೊಡುವಂಥ ಗಂಟೆಗಟ್ಟಲೆ ಕೂತ್ಕೊಂಡು ಜ್ಯೋತಿಷ್ಯಗಳ ಮಾತು ಕೇಳೋದು, ಇನ್ನೊಬ್ರು ಮಾತುಗಳನ್ನ ಕೇಳೋದು ಬೇಡ. ನಮ್ಮ ಸ್ವಇಚ್ಛೆಯಿಂದ ನಾವು ಜೀವನವನ್ನು ನಡೆಸೋಣ. ಏನು ಇದು ಚಿನ್ನಕ್ಕೆ ಅತಿಯಾಗಿ ದುಡ್ಡುಗಳನ್ನ ಇನ್ವೆಸ್ಟ್ ಮಾಡಿಬಿಟ್ರೆ ಏನು ನಾವು ಕುಬೇರರಾಗಲ್ಲ. 1 ಗ್ರಾಮ್ 2 ಗ್ರಾಮ್ ಚಿನ್ನಕ್ಕೆ ಒಂದು ಚಿನ್ನವನ್ನು ಖರೀದಿ ಮಾಡಿದ್ರೂ ಸಹ ನಾವು ಎಲ್ಲೋ ಒಂದು ಕಡೆ ನಮ್ಮ ಸ್ವಇಚ್ಛೆಯಿಂದ ಮಾಡಬೇಕು, ನಮ್ಮ ದುಡಿಮೆಯಿಂದ ಮಾಡಬೇಕು. ಸಾಲ ಸೂಲ ಮಾಡಿ ತಗೊಳ್ಳಿ ಅಂತ ಎಲ್ಲೂ ಹೇಳಲ್ಲ. ಈ ಅಕ್ಷಯ ತೃತೀಯನ್ನು ಮೂಢನಂಬಿಕೆಯನ್ನು ಬಿಡಿ. ಎಲ್ಲರೂ ಒಂದು ಸನ್ಮಾರ್ಗದಲ್ಲಿ ನಡೀರಿ. ಮತ್ತು ಹಾಗೆಯೇ ಇವತ್ತು ನಡೆಯುವಂಥ ಜ್ಯುವೆಲರಿ ಅಂಗಡಿಗಳು ಮಾಡುವಂಥ ಹಗಲು ದರೋಡೆಗೆ ನನ್ನದೊಂದು ಧಿಕ್ಕಾರ. ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಈ ಮೂಢನಂಬಿಕೆಗಳನ್ನ ಬಿಡಿ. ಈ ಅಕ್ಷಯ ತೃತೀಯ ಇನ್ನೊಂದು ತೆಗೆದುಕೊಳ್ಳುವುದಂತ ಗ್ರಾಹಕರಿಗೆ ನಾನು ವಿನಂತಿ ಮಾಡ್ತೀನಿ, ಕೈ ಜೋಡಿಸಿ ಒಳ್ಳೆಯ ಕೆಲಸಗಳಿಗೆ ನಿಮ್ಮ ಹಣವನ್ನು ವಿನಿಯೋಗಿಸಿ. ಇಂಥ ಜ್ಯುವೆಲರಿ ಮಾಲೀಕರನ್ನು ಬೆಳೆಸುವಂಥದ್ದು ಬೇಡ. ಈ ತಪ್ಪನ್ನು ನಿಲ್ಲಿಸಿ. ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.